ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕಾಂಗ್ರೆಸ್ನಲ್ಲಿ ವಿರೋಧದ ಧ್ವನಿ ಎದ್ದಿದೆ. ಕುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಠಕ್ಕೆ ಬಿದ್ದು ಯೋಜನೆ ಜಾರಿಗೆ ಮುಂದಾಗಬಾರದು ಅಂತ ತಮ್ಮದೇ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಮಾತಾಡೋದಕ್ಕೆ ನಾನು 2 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ವಿಚಾರವಾಗಿ. ಕೆನಾಲ್ ಯೋಜನೆ ನಿಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಗುಬ್ಬಿ ಶ್ರೀನಿವಾಸ್ ಅಲಿಯಾಸ್ ವಾಸು ಅವರು ಹೇಳ್ತಾ ಇದ್ದಾರೆ. ಗುಬ್ಬಿ ಭಾಗದ ಜನರಿಗೆ ಇದರಿಂದ ತೀವ್ರ ಸಮಸ್ಯೆ ಆಗುತ್ತೆ. ಇದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ಭಿನ್ನ ಧ್ವನಿ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇದೆ. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ CM ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾನು ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವ್ರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಬಿಜೆಪಿ ಶಾಸಕರು ವಿರೋಧಿಸ್ತಾ ಇದ್ದಾರೆ, JDSನವರು ವಿರೋಧಿಸ್ತಾ ಇದ್ದಾರೆ, ಕಾಂಗ್ರೆಸ್ನವರು ವಿರೋಧಿಸ್ತಾ ಇದ್ದಾರೆ. ಮತ್ತೆ ಯಾರಿಗೋಸ್ಕರ ಈ ಯೋಜನೆ ಅನ್ನೋದು ಪ್ರಶ್ನೆ ಇಲ್ಲಿ. ಕೇವಲ ಕುಣಿಗಲ್ ಶಾಸಕರನ್ನ ಮೆಚ್ಚಿಸೋದಕ್ಕೆ, ಆಮೇಲೆ ರಾಮನಗರದ ಕೆಲ ಗ್ರಾಮಗಳನ್ನ ಮೆಚ್ಚಿಸೋದಕ್ಕೆ ಡಿಕೆ ಶಿವಕುಮಾರ್ ಯಾಕಿಷ್ಟ ಆಸಕ್ತಿ?